ಹೌದು, ತುಮಕೂರು ತಾಲೂಕಿನ ಊರ್ಡಿಗೆರೆ, ಗೂಳೂರು, ಬೊಮ್ಮನಹಳ್ಳಿ ಹಾಗೂ ಟಿಜಿಪಾಳ್ಯ ಸುತ್ತಮುತ್ತಲಿನ ರೈತರ ತೋಟಗಳಲ್ಲಿ ಸಾಲಾಗಿ ನವಿಲುಗಳು ಪ್ರಾಣ ಬಿಟ್ಟಿದ್ವು. ಏಪ್ರಿಲ್ 16ರಿಂದ ಆರಂಭವಾದ ಈ ಸಾವಿನ ಸರಣಿ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿತ್ತು. ಕೇವಲ 11 ದಿನಗಳಲ್ಲಿ ಸುಮಾರು 44ಕ್ಕೂ ಹೆಚ್ಚು ನವಿಲುಗಳು ಮೃತಪಟ್ಟಿದ್ವು. ಈ ನಿಗೂಢ ಸಾವಿನ ಬೆನ್ನಟ್ಟಿದ ಅರಣ್ಯ ಇಲಾಖೆ ಸ್ಯಾಂಪಲ್ಸ್ಗಳನ್ನು FSL ಪರೀಕ್ಷೆಗೆ ಕಳಿಸಲಾಯಿತು. ಈಗ ಬಂದಿರುವ ವರದಿಯಲ್ಲಿ ನವಿಲುಗಳು ಹಕ್ಕಿ ಜ್ವರಕ್ಕೆ ಬಲಿಯಾಗಿರೋದು ಕನ್ಫರ್ಮ್ ಆಗಿದೆ. ಹೀಗೆ ನವಿಲುಗಳ ಸಾವು ಒಂದೆಡೆಯಾದರೆ, ಈಗ ಬೊಮ್ಮನಹಳ್ಳಿಯ ಕೋಳಿ ಫಾರ್ಮ್ನಲ್ಲಿ 20ಕ್ಕೂ ಹೆಚ್ಚು ಕೋಳಿಗಳು ದಿಢೀರ್ ಸಾವನ್ನಪ್ಪಿರೋದು ಆತಂಕವನ್ನು ಇಮ್ಮಡಿಗೊಳಿಸಿದೆ. ಇದು ಹಕ್ಕಿ ಜ್ವರ ಹರಡುತ್ತಿರುವ ಮುನ್ಸೂಚನೆಯೇ ಎಂಬ ಭೀತಿ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅರಣ್ಯ ಹಾಗೂ ಪಶುಸಂಗೋಪನಾ ಇಲಾಖಾ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿದ್ದಾರೆ. ಸೋಂಕು ಹರಡದಂತೆ ತಡೆಯಲು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸದ್ಯ ಅರಣ್ಯ ಇಲಾಖೆ ಮೃತ ನವಿಲುಗಳು ಪತ್ತೆಯಾದ ಪ್ರದೇಶಗಳನ್ನು ರೆಡ್ ಝೋನ್ ಅಂತ ಪರಿಗಣಿಸಿ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ರೈತರು ತಮ್ಮ ತೋಟಗಳಲ್ಲಿ ಅಥವಾ ಕೋಳಿ ಫಾರ್ಮ್ಗಳಲ್ಲಿ ಅಸ್ವಾಭಾವಿಕವಾಗಿ ಹಕ್ಕಿಗಳು ಸಾವನ್ನಪ್ಪಿದ್ರೆ ತಕ್ಷಣ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ. ಒಟ್ಟಿನಲ್ಲಿ ಕಲ್ಪತರು ನಾಡಿಗೆ ಈಗ ಹಕ್ಕಿ ಜ್ವರದ ಭೀತಿ ಆವರಿಸಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.